ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗೇ ಇರ್ತೀರ, ಚೆನ್ನಾಗೇ ಇರಬೇಕು. ಯಾಕಂದರೆ ನಾನು ದಿನ ಅದನ್ನೇ ಕೇಳ್ಕೊಳ್ಳೋದು ದೇವ್ರನ್ನ. ನನ್ನ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿರಲಿ, ಆರೋಗ್ಯ ಐಶ್ವರ್ಯ ಆಯಸ್ಸು ಕೊಟ್ಟು ಕಾಪಾಡಪ್ಪ ಅಂತ. ಇವತ್ತು ಕಾರ್ಡ್ಸ್ ಬಂದಿರೋದು ವಿಲ್ ಆಫ್ ಫಾರ್ಚೂನ್ ಅಂದರೆ ನೆಕ್ಸ್ಟು ನಿಮಗೆ ಹೊಸ ಜೀವನ, ಓಕೆನಾ? ಏನು ಅಂದರೆ ನಿಮಗೆ ಯಾರೋ ಗಂಡ ಹೆಂಡತಿ ಬೇರೆ ಮಾಡೋಕ್ಕೆ ಅಂತ ಟ್ರೈ ಮಾಡಿರ್ತಾರೆ. ನೀವು ಯಾವಾಗ ನೋಡಿದ್ರೂ ನಿಮ್ಮ ಮನೇಲಿ ಜಗಳ ಆಗ್ತಿರುತ್ತೆ, ಗಂಡ ಹೆಂಡತಿರಿಗೆ ಮಕ್ಕಳಿಗೆ ಎಲ್ಲ ಜಗಳ ಆಗ್ತಿರುತ್ತೆ, ನೆಮ್ಮದಿನೇ ಇರಲ್ಲ. ಆದರೆ ನಿಮಗೆ ದೇವ್ರದ್ದು ಆಶೀರ್ವಾದ ಇದೆ, ನಿಮ್ಮನ್ನು ಕಾಪಾಡ್ತಾನೆ. ಆದರೂ ಸ್ವಲ್ಪ ಜಾಸ್ತಿ ಇರುತ್ತೆ, ಅದನ್ನ ನೋಡಿಕೊಂಡು ಸ್ವಲ್ಪ ಸರಿ ಮಾಡ್ಕೊಂಡು ಹೋಗಿ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಯಾರೋ ಒಬ್ಬರು ಮನೆ ಬಿಟ್ಬಿಟ್ಟು ಹೋಗೋಂಗಾಗತ್ತೆ. ಅದೆಲ್ಲ ಆಗೋದು ಬೇಡ ಯಾರಿಗೂ. ಎಲ್ಲರೂ ಚೆನ್ನಾಗಿರಬೇಕು ಮನೆಯಲ್ಲಿ. ನಿಮಗೆ ಸ್ವಲ್ಪ ನೇಚರ್ಗೆ ಹೋಗೋದು ಅಥವಾ ಎಲ್ಲರೂ ಹೋಗೋದೆಲ್ಲ ಇಷ್ಟ ಇರಲ್ಲ, ಸುಮ್ಮನೆ ಮನೆಯಲ್ಲೇ ಕೂತ್ಕೊಂಡಿರ್ತೀರ. ಫಸ್ಟ್ ಅದನ್ನು ಬಿಡಿ, ನೇಚರ್ಗೆ ಹೋಗಿ, ಕೆಲಸಕ್ಕೆ ಹೋಗಿ, ಎಲ್ಲ ಕಡೆ ಹೋಗಿ. ಆವಾಗ ದುಡ್ಡು ಸಂಪಾದನೆ ಮಾಡ್ಬೋದು, ಮನಸ್ಸಿಗೆ ಶಾಂತಿನೂ ಸಿಗುತ್ತೆ. ಆ ಥರ ಮಾಡಿ. ಆಮೇಲೆ ನಿಮಗೆ ದೇವರು ಒಂದು ಆಪರ್ಚುನಿಟಿ ಕೊಟ್ಟಿದ್ದಾನೆ ನೋಡಿ. ಇಲ್ಲಿ ಇಷ್ಟೊತ್ತಿಗೆ ಕೊಟ್ಟಿರ್ಬೋದು ಅಥವಾ ಇನ್ನು ಕೊಡ್ತಾರೆ. ಯಾವುದಾದ್ರೂ ಆಗ್ಬೋದು, ಅದು ಮದುವೆ ಆಗ್ಬೋದು, ಅಥವಾ ನಿಮ್ಮ ಕೆಲಸದ ಬಗ್ಗೆ ಆಗ್ಬೋದು, ಬಿಸ್ನೆಸ್ ಬಗ್ಗೆ ಆಗ್ಬೋದು, ಅಥವಾ ಮನೆ ತೊಗೊಳ್ಳೋದು, ಮನೆ ಕಟ್ಟೋದು, ಅಥವಾ ಇನ್ನು ಯಾವ್ದು ಬೇಕಾದ್ರೂ ಆಗಿರ್ಬೋದು. ಎಲ್ಲ ಒಳ್ಳೆಯದಕ್ಕೇ ಕೊಡ್ತಾನೆ. ಅದನ್ನು ತೊಗೊಂಡು ಯೋಚನೆ ಯಾಕೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೆಯದಾಗತ್ತೆ. ತೊಗೊಂಡು ಮುಂದುವರೀರಿ, ಚೆನ್ನಾಗಿರ್ತೀರ. ಆದರೆ ಯಾರೋ ಏನೋ ಅಂದರು, ಯಾರೋ ಎಲ್ಲ ಏನೋ ಮಾಡಿಸಿದ್ರು, ಏನೇ ಮಾಡಿದ್ರೂ ನೀವು ದೃಷ್ಟಿ ತಗೊಳ್ಳಿ ಅಂತ ಹೇಳಿದ್ನಲ್ಲ, ಅದನ್ನು ಮಾಡಿ. ಆವಾಗ ಈ ಥರ ಆಗಲ್ಲ. ನೀವು ಮನೇಲಿ ಚೆನ್ನಾಗೇ ಇರ್ತೀರ, ಎಲ್ಲೂ ಹೊಟ್ಟೋಗೋದು ಎಲ್ಲ ಮಾಡೋದಿಲ್ಲ. ಅದು ಯಾರೇ ಆಗೋಗಲಿ, ಹೆಂಗಸರಾಗಲಿ ಗಂಡಸರಾಗಲಿ, ಇದೆಲ್ಲ ಮಾಡಬಾರ್ದು. ಅವ್ರು ಯಾರೋ ಮಾಡಿಸಿದ್ರು ಅಂತ ಅಂದ್ಬಿಟ್ಟು ನಾವು ಜಗಳ ಆಡ್ಕೊಂಡಿದ್ರೆ ಲೈಫಲ್ಲಿ ಏನೂ ಸಿಗೋದಿಲ್ಲ ಅಲ್ವಾ? ಅದಕ್ಕೆ ಸ್ವಲ್ಪ ಅದು ಏನು ಮಾಡಬೇಕು, ಅದಕ್ಕೆ ಅದನ್ನು ನೋಡಿಕೊಂಡು ಮಾಡಿ. ಆವಾಗ ನೋಡಿ, ನೀವು ರಾಜನ ಥರ, ರಾಣಿ ಥರ ರಥದಲ್ಲಿ ಕೂತ್ಕೊಂಡು ಹೋಗ್ತೀರಾ. ನಿಮಗೆ ಕೆಟ್ಟದ್ದು ಒಳ್ಳೆಯದು ಎಲ್ಲ ಗೊತ್ತಿದೆ. ಅದನ್ನು ನೋಡಿಕೊಂಡು ನೀವು ಅದನ್ನ ಸರಿಪಡಿಸ್ಕೊಳ್ಳಿ. ನಿಮಗೆ ಮನೆ ತೊಗೊಳ್ಳೋ ಯೋಗ ಇದೆ, ಕಾರ್ ತೊಗೊಳ್ಳೋ ಯೋಗ ಇದೆ, ಆಮೇಲೆ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಗ್ತಾರೆ, ಆ ಯೋಗನೂ ಇದೆ. ಏರೋಪ್ಲೇನಲ್ಲಿ ಹೋಗೋ ಯೋಗ ಇದೆ. ಇಲ್ಲಿ ನೋಡಿ, ಗರುಡಂದು ಇದಿದೆ, ರೆಕ್ಕೆ. ಏರೋಪ್ಲೇನಲ್ಲಿ ಹೋಗೋ ಯೋಗ ಇದೆ. ಎಲ್ಲ ಕಡೆ ಸುತ್ಕೊಂಡು ಬರ್ತೀರಾ, ಎಲ್ಲ ಒಳ್ಳೆಯದಾಗಲಿ. ಹಾಗೆ ಪಕ್ಷಿಗಳಿಗೆ ಏನಾದರೂ ಫುಡ್ ಹಾಕಿ ನೀರಿಡಿ. ಪಕ್ಷಿಗಳಿಗೆ ನದಿ ಹತ್ರ ಹೋದರೆ ನದಿ ಮೀನಿಗೆ ಒಂಚೂರು ಗೋಧಿ ಹಿಟ್ಟು ಕಲಿಸ್ಕೊಂಡು ಹೋಗ್ಬಿಟ್ಟು ಅದರದ್ದು ಉಂಡೆ ಹಾಕಿ, ಉಂಡೆ ಮಾಡ್ಕೊಂಡು ಚಿಕ್ಕ ಚಿಕ್ಕ ಉಂಡೆ ಮಾಡಿಬಿಟ್ಟು ಹಾಕಿ ಮೀನುಗಳಿಗೆ, ತುಂಬ ಒಳ್ಳೆಯದು. ಆಮೇಲೆ ನೀವು ಹಿಂದೆ ನಡೆದಿದ್ದೆಲ್ಲ ಮರೆತುಬಿಡ್ತೀರಾ. ನೋಡಿ, ಉಲ್ಟಾ ಬಂದಿದೆ. ನೀವು ಎಲ್ಲಿಗೂ ಓಡೋಗಲ್ಲ, ಯಾರು ಏನೇ ಮಾಡಿಸಿದ್ರು ಎಲ್ಲಿಗೂ ಓಡೋಗಲ್ಲ. ಅಥವಾ ಹೋದ್ರೂ ಒಳ್ಳೆಯದಕ್ಕೇ. ಗಂಡ ಹೆಂಡತಿ ಇಬ್ಬರು ಬೇರೆ ಕಡೆ ಶಿಫ್ಟ್ ಆಗ್ಬೋದು ಅಷ್ಟೇ. ಗಂಡ ಹೆಂಡತಿ ಮಕ್ಕಳು ಹೊಸ ಮನೆಗೆ ಶಿಫ್ಟ್ ಆಗ್ಬೋದು, ಏನು ಬೇಕಾದ್ರೆ ಆಗ್ಬೋದು. ಒಟ್ಟಿನಲ್ಲಿ ಒಳ್ಳೆಯದಾಗತ್ತೆ. ವೀಲ್ ಆಫ್ ಫಾರ್ಚೂನ್ ಇದೆ ನೋಡಿ, ತುಂಬ ಒಳ್ಳೆಯದು. ಬಂದರೆ ಇದೇ ಚೇಂಜ್ ಆಗಿಬಿಡುತ್ತೆ. ಇಷ್ಟು ದಿನ ನೀವು ಅನುಭವಿಸಿರೋ ಕಷ್ಟ ಎಲ್ಲ ಹೋಗಿ ಸುಖ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇನಂದರೆ ಒಂದು ವೀಲ್ ಥರ, ಅಂದರೆ ಕಷ್ಟನೂ ಬರುತ್ತೆ, ಸುಖನೂ ಬರುತ್ತೆ, ಕಷ್ಟನೂ ಬರುತ್ತೆ, ಸುಖನೂ ಬರುತ್ತೆ. ಅದರಿಂದ ಯಾವುದೇ ಬಂದರೂ ಧೈರ್ಯವಾಗಿ ನೀವು ಅದನ್ನ ಫೇಸ್ ಮಾಡಬೇಕಷ್ಟೆ. ನೋಡಿ, ಎಲ್ಲ ಏಂಜಲ್ಸ್ದು, ಸರಸ್ವತಿದು, ನಂದಿದು, ಎಲ್ಲರದು ನಿಮಗೆ ಆಶೀರ್ವಾದ ಇದೆ. ಅದರಿಂದ ನೀವು ತುಂಬ ಚೆನ್ನಾಗಿರ್ತೀರ, ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿರ್ತಾರೆ. ಏನು ಯೋಚನೆ ಮಾಡಬೇಡಿ,
ಎಲ್ಲ ಚೆನ್ನಾಗಿರ್ತೀರ, ಎಲ್ಲ ಚೆನ್ನಾಗಿರಿ. ನಾಳೆ ಸಿಗೋಣ. ಹರ ಹರ ಮಹಾದೇವ್. ಜಯ ಮಾ ಕಾಳಿ, ಜಯ ಮಾ ಬಗಲಾಮುಖಿ, ಜೈ ಹನುಮಾನ್, ಜೈ ಶ್ರೀರಾಮ್. ನಮಸ್ತೆ.